ಸೊ ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ಸೀರೀಸ್ ಆಫ್ ಕುಕಿಂಗ್. ಸೊ ಇವತ್ತು ನಾನು ನಿಮಗೆ ಡ್ರೈ ಫ್ರೂಟ್ಸ್ ಲಡ್ಡು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ, ಬನ್ನಿ. ಸೊ ನಾನು ಇವಾಗ ಡೇಟ್ಸ್ ತಗೊಂಡಿದ್ದೀನಿ, ಒಂದು ಅರ್ಧ ಕೆಜಿ ಆಗೋಷ್ಟು ಡೇಟ್ಸ್ ಇತ್ತು. ತಗೊಂಡಿದ್ದೀನಿ, ಅದನ್ನ ಗ್ರೈಂಡ್ ಮಾಡಿ ಇಟ್ಕೊಂತಾ ಇದೀನಿ. ನೀವು ನೋಡ್ಬೋದು, ಈ ರೀತಿ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಿ ನಾನು ತುಂಬಾನೇ ಇದ್ರಾಗಿ. ಸೊ ಇವಾಗ ನಾನು ಏನ್ ಡ್ರೈ ಫ್ರೂಟ್ಸ್ ಇತ್ತಲ್ಲ ಅದನ್ನೆಲ್ಲ ಸಣ್ಣ ಸಣ್ಣದಾಗಿ ತುರ್ಬಿ ಇಟ್ಕೊಂಡಿದೀನಿ. ಏನು ಆಗಿರ್ಬೋದು, ಕಾಜು ಆಗಿರ್ಬೋದು, ಏನಂತಾರೆ, ಆ, ದ್ರಾಕ್ಷಿ, ಗೋಡಂಬಿ, ಪಿಸ್ತಾ, ಬಾದಾಮಿ, ಮತ್ತೆ ಹಸಿ ಕೊಬ್ಬರಿಯನ್ನ ಕೂಡ ಇಟ್ಕೊಂಡಿದ್ದೀನಿ. ನೀವು ಒಣ ಕೊಬ್ಬರಿಯನ್ನು ಕೂಡ ಇಟ್ಕೋಬಹುದು. ಸೊ ಇಲ್ಲಿ ನಾನು ತುಪ್ಪ ಯೂಸ್ ಮಾಡ್ತಾ ಇದ್ದೀನಿ. ನೀವು ತುಪ್ಪನೇ ಯೂಸ್ ಮಾಡ್ಬೇಕು, ಯಾಕಂದ್ರೆ ತುಪ್ಪ ಇದ್ರೆ ತುಂಬಾನೇ ಟೇಸ್ಟ್ ಬರುತ್ತೆ, ಅದಕ್ಕೋಸ್ಕರ ತುಪ್ಪ ಯೂಸ್ ಮಾಡಿ. ಸೊ ನಾನಿಲ್ಲಿ ಸ್ವೀಟ್ನೆಸ್ ಬೇಕು, ನಮ್ಗೆ ಸ್ವೀಟ್ ಜಾಸ್ತಿ ತಿನ್ನೋದ್ರಿಂದ ಸಕ್ಕರೆ ಹಾಕ್ತಾ ಇದ್ದೀನಿ ನಾನಿಲ್ಲಿ. ನೀವು ನೋಡ್ಬೋದು, ನೀವು ಪುಡಿ ಮಾಡಿ ಕೂಡ ಯೂಸ್ ಮಾಡ್ಬೋದು ಸಕ್ಕರೆ. ನಾನಿಲ್ಲಿ ಪುಡಿ ಮಾಡಿ ಯೂಸ್ ಮಾಡ್ತಿಲ್ಲ, ಇದು ಕಲ್ ಸಕ್ಕರೆ ಟೈಪ್ ಸಿಗ್ಲಿ ಅನ್ನೋದಕ್ಕೋಸ್ಕರ ಹಂಗೆ ಹಾಕ್ತಾ ಇದ್ದೀನಿ ಇದಕ್ಕೆ ನಾನು ಅಷ್ಟೇ. ನೀವು ನೋಡ್ಬೋದು. ಸೊ ಇದು ನೀವು ಮಕ್ಳಿಗೆ ಕೊಡ್ಬೋದು, ಈ ಜಿಮ್ಗೆ ಹೋಗ್ತಾರೆ ಅವ್ರಿಗೂ ಕೊಡ್ಬೋದು, ನಿಮ್ಮ ಮನೆಯಲ್ಲಿ ವಯಸ್ಸಾಗಿರೋರ್ಗೆ ಒಂದ್ ಲಡ್ಡು ಕೊಡ್ಬೋದು, ಆ ತರ ಎಲ್ಲ ನೀವು ಕೊಡ್ಬೋದು. ಸೊ ನೀವ್ ಯಾರಿಗೆ ಡ್ರೈ ಫ್ರೂಟ್ಸ್ ತಿನ್ನಲ್ಲ ಹಂಗೆ ಅವ್ರಿಗೂ ಕೂಡ ಕೊಡ್ಬೋದು. ಈ ತರ ಲಡ್ಡು ಮಾಡಿ ಕೊಟ್ರೆ ಎಲ್ರು ತಿಂತಾರೆ. ಸೊ ಅದಕ್ಕೋಸ್ಕರ ಲಡ್ಡು ಮಾಡಿ ಕೊಡ್ತಾ ಇದ್ದೀನಿ ಅಷ್ಟೇ ನಾನು. ಇದಕ್ಕೆ ನೀವು ಎಳ್ಳು ಮತ್ತೆ ಗಸಗಸೆ ಎರಡನ್ನೂ ಯೂಸ್ ಮಾಡ್ಬೋದು ನಿಮ್ಗೆ ಬೇಕಿದ್ರೆ. ಸೊ ನಾನು ತುರ್ಬಿ ಇಟ್ಕೊಂಡಿರೋದ್ರಿಂದ ಡ್ರೈ ಫ್ರೂಟ್ಸ್ ಲಡ್ಡು ಮಿಕ್ಸಿ ಮಾಡಿಲ್ವಲ್ಲ, ಅದಕ್ಕೋಸ್ಕರ ನಾನು ಅದನ್ನ ಹಾಕ್ತಿಲ್ಲ, ಎಳ್ಳು ಗಸಗಸೆ ಹಾಕ್ತಿಲ್ಲ. ಇದೇ ಬೈಕ್ ಸಿಗುತ್ತೆ ಅನ್ನೋದಕ್ಕೋಸ್ಕರ. ಸೊ ನೀವು ಬೇಕಿದ್ರೆ ಅದನ್ನು ಕೂಡ ಯೂಸ್ ಮಾಡ್ಬೋದು. ಸೊ ನಾನು ಫಸ್ಟ್ ದ್ರಾಕ್ಷಿ ಹಾಕಿ ಉರಿತಾ ಇದ್ದೀನಿ. ನೀವು ನೋಡ್ಬೋದು, ಒಣ ದ್ರಾಕ್ಷಿ. ಇದು ಏನ್ ಅಷ್ಟು ಉಬ್ಬಷ್ಟು ಬೇಡ ಅನ್ಸುತ್ತೆ ನನ್ಗೆ, ಅದಕ್ಕೋಸ್ಕರ ಹಂಗೆ ಮಾಡಿ ಹಂಗೆ ಹಾಕ್ತಾ ಇದ್ದೆ. ಸೊ ಇದನ್ನು ಕೂಡ ನಾನು ಒಂದ್ ದ್ರಾಕ್ಷಿನ ಆಫ್ ಮಾಡಿದ್ದೆ, ಎರಡ್ ಮಾಡಿದ್ದೆ. ಸೊ ಅದನ್ನು ಕೂಡ ಒಂದ್ 2 ನಿಮಿಷನಿಲ್ಲ, ಒಂದ್ 2 ರೌಂಡ್ ಹಿಂಗೆ ಫ್ರೈ ಮಾಡಿ ಬಿಟ್ಟು, ಮತ್ತೆ ಏನ್ ನಾನು ತಗೊಂಡಿದ್ದೆ ಗೋಡಂಬಿ ಮತ್ತೆ ಪಿಸ್ತಾ, ಬಾದಾಮಿ, ಅದನ್ನು ಕೂಡ ಹಾಕೊಂತ ಇದ್ದೀನಿ. ಇವಾಗ ಎಲ್ಲಾನು ಒಂದ್ ಸ್ವಲ್ಪ ಸ್ವಲ್ಪ 2-3 ಹಿಂಗೆ ಫ್ರೈ ಮಾಡ್ಬಿಟ್ಟು ಸುಮ್ನೆ ಹಿಂಗ ಮಿಕ್ಸ್ ಮಾಡ್ಬಿಟ್ಟು ಅದನ್ನ ಹಾಕೊಳ್ಳಿ ನೀವು. ಯಾಕಂದ್ರೆ ಅದ್ರಲ್ಲಿರೋ ಒಂಥರ ಹಸಿ ಸ್ಮೆಲ್ ಹೋಗ್ಬೇಕು, ಎಲ್ಲದರಲ್ಲಿರುವಂತ ಹಸಿ ಸ್ಮೆಲ್ ಹೋಗ್ಬೇಕು ಅನ್ನೋದಕ್ಕಷ್ಟೇ. ಸೊ ಅದಕ್ಕೋಸ್ಕರ ಈಗ ನಾನು ಗೋಡಂಬಿ ಹಾಕೊಂತ ಇದ್ದೀನಿ. ಗೋಡಂಬಿ ತುರ್ಬಿಕೊಂಡಿರೋ ಗೋಡಂಬಿಯನ್ನು ಹಾಕೊಂತ ಇದ್ದೀನಿ ನಾನು. ಅವಾಗೆ ಪಿಸ್ತಾ ಮತ್ತೆ ಬಾದಾಮಿ ಹಾಕಿದ್ದು ನಾನು. ಪಿಸ್ತಾ ಈಗ ಹಾಕ್ತಾ ಇದ್ದೀನಿ, ನೋಡ್ಬೋದು. ಸೊ ತುಂಬಾನೇ ಚೆನ್ನಾಗಿರುತ್ತೆ. ಬೇಕಂದ್ರೆ ನಿಮ್ಗೆ ಇದು ಅಂಜೂರ ಅದೆಲ್ಲ ಯೂಸ್ ಮಾಡ್ಬೋದು ನೀವು. ಇದ್ರಲ್ಲಿ ಏನ್ ಬೇಕೋ ಡ್ರೈ ಫ್ರೂಟ್ಸ್, ನಿಮ್ಗೆ ಯಾವ ತರ ಡ್ರೈ ಫ್ರೂಟ್ಸ್ ಬೇಕೋ ಆ ತರ ನೀವು ಯೂಸ್ ಮಾಡ್ಬೋದು, ಅದ್ರಲ್ಲಿ ಏನಿಲ್ಲ. ಸೊ ಲಡ್ಡು ಮಾತ್ರ ಈ ರೀತಿ ಕನ್ಸಿಸ್ಟೆನ್ಸಿಲ್ ಬರ್ಬೇಕು ಅನ್ನೋದನ್ನ ಅಷ್ಟೇ ನಾನು ತೋರಿಸಿದ್ವಿ. ಇವಾಗ ಅಂಜೂರ ಆಗಿರ್ಬೋದು, ಮತ್ತೆ ವಾಲ್ನಟ್ ಅದೆಲ್ಲ ಯೂಸ್ ಮಾಡ್ಬೋದು. ವಾಲ್ನಟ್ ಒಂಚೂರು ಕಡಿಮೆ ಯೂಸ್ ಮಾಡಿ, ಯಾಕಂದ್ರೆ ಅದು ಒಂದ್ ಸ್ವಲ್ಪ ಆಯಿಲ್ ಬಿಟ್ಕೊಳೋದ್ರಿಂದ ವಾಲ್ನಟ್ ಅನ್ನ ಸ್ವಲ್ಪ ಕಡಿಮೆ ಹಾಕಿ ಅಷ್ಟೇ. ಸೊ ಇಲ್ಲಿ ನಾನು ಇವಾಗ ಏನ್ ಡೇಟ್ಸ್ ತಗೊಂಡಿದ್ನಲ್ಲ ಅದನ್ನ ಹಾಕ್ತಾ ಇದ್ದೀನಿ. ಅದನ್ನ ಹಾಕಿ 1 ನಿಮಿಷ ಅಷ್ಟೇ ನಾನು ಮಾಡ್ತಾ ಇದ್ದೀನಿ ಅಷ್ಟೇ. ಅದನ್ನೆಲ್ಲ ಫುಲ್ಲು ನಾನು ಮಿಕ್ಸ್ ಎಲ್ಲ ಆಲ್ರೆಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಗ್ರೈಂಡ್ ಮಾಡ್ಬಿಟ್ಟಿದ್ನಲ್ವ, ಅದಕ್ಕೋಸ್ಕರ ಅಷ್ಟೇ. ಸೊ ನೀವು ನೋಡ್ಬೋದು, ಈ ರೀತಿ ಇರುತ್ತೆ ನಮ್ದು ಕುಕಿಂಗ್ ಅನ್ನೋ ಒಂದು ಪ್ರೊಸೆಸ್. ಸೊ ಅದನ್ನ 2 ನಿಮಿಷ ಬಿಟ್ಟ ಮೇಲೆ ಅದನ್ನ ಕೊಬ್ಬರಿ ಏನ್ ನೀವು ಇಟ್ಕೊಂಡಿದ್ರಲ್ವಾ, ಕೊಬ್ಬರಿ, ಹಸಿ ಕೊಬ್ಬರಿ ಆಗಿರ್ಬೋದು, ಒಣ ಕೊಬ್ಬರಿ ಆಗಿರ್ಬೋದು, ಎರಡರಲ್ಲಿ ಯಾವ್ದಾದ್ರು ಯೂಸ್ ಮಾಡ್ಬೋದು. ನೀವ್ ಇವಾಗ ಏನ ಗಸಗಸೆ ಎಳ್ಳು ತಗೊಂಡಿದ್ರೆ ಈ ಟೈಮಲ್ಲಿ ಗಸಗಸೆ ಎಳ್ಳನ್ನ ಕೂಡ ಯೂಸ್ ಮಾಡಿ. ಸೊ ನಾನು ಕೊಬ್ಬರಿ ಹಾಕಿದ್ಮೇಲೆ ಆಫ್ ಮಾಡ್ಬಿಡ್ತೀನಿ, ಯಾಕಂದ್ರೆ ಕೊಬ್ಬರಿ ಒಂದ್ ಫ್ಲೇವರ್ ಹಾಗೆ ಇರ್ಬೇಕು ಅನ್ನೋದಕ್ಕಷ್ಟೇ. ಅದನ್ನ ನೀವು ಒಂದ್ ಪ್ಲೇಟ್ಗಾಗ್ಲಿ ಒಂದು ನೀವು ಏನು ಶೀಟ್ ಇರುತ್ತೆ, ಈ ಬಟರ್ ಶೀಟ್ ಎಲ್ಲ ಅಂತಾರಲ್ಲ, ಆ ಶೀಟ್ ಅಲ್ಲಿ ಕೂಡ ನೀವು ಹಾಕೊಂಡಿಕ್ಕೋಬಹುದು. ಸೊ ನಾನು ಇಲ್ಲಿ ಆರೋದಕ್ಕೋಸ್ಕರ ಒಂದು ಸ್ಟೀಲ್ ಪ್ಲೇಟ್ ಅನ್ನ ಇಟ್ಕೊಂಡು ಆರಿಸ್ಕೊಂತ ಇದ್ದೀನಿ. ಒಂದ್ 5-10 ನಿಮಿಷ ಈ ರೀತಿ ನಾನು ಮಿಕ್ಸ್ ಮಾಡಿ ಪ್ರೆಸ್ ಮಾಡಿ ಹಾರಕ್ ಇಕ್ತಾ ಇದ್ದೀನಿ. ನೀವು ನೋಡ್ಬೋದು, ನನ್ಗೆ ಇಲ್ಲಿ ಮೋಸ್ಟ್ಲಿ 20 ಲಡ್ಡೂಸ್ ಆಯ್ತೇನೋ, ಮೋಸ್ಟ್ಲಿ ಅಷ್ಟೇ, 15-20 ಲಡ್ಡೂಸ್ ಆಯ್ತೇನೋ ಅಷ್ಟೇ ಇದಕ್ಕೆ ನಾನು ತಗೊಂಡಿರೋದಕ್ಕೆ. ಸೊ ದಾರಕ್ಕೆ ಇಟ್ಟಿದ್ಮೇಲೆ ನೀವು ನೋಡ್ಬೋದು ಲಡ್ಡು ಯಾವ ರೀತಿ ಬಂತಂದ್ರೆ ತುಂಬಾನೇ ಚೆನ್ನಾಯ್ತು ಲಡ್ಡು ಮಾತ್ರ. ಸೊ ನೀವು ಕೂಡ ಇದನ್ನ ಟ್ರೈ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ.
ಸೊ ನಿಮ್ಗೆ ಈ ಲಡ್ಡು ರೆಸಿಪಿ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಸೊ ನೀವು ಈ ಲಡ್ಡುನ ನಿಮ್ಮ ಮನೇಲಿ ಯಾರು ವಯಸ್ಸಾಗಿರ್ತಾರೆ, ಯಾರು ಜಿಮ್ಗೆ ಹೋಗ್ತಿರ್ತಾರೆ, ಎಳೆ ಮಕ್ಕಳು ಮೀನ್ಸ್ ಒಂದು ಫಸ್ಟ್ ಸ್ಟ್ಯಾಂಡರ್ಡ್ ಅಲ್ಲಿವರೆಗೂ ತಿನ್ಸಿ, ಇಟ್ಸ್ ನಾಟ್ ಅ ಪ್ರಾಬ್ಲಮ್. ಸೊ ನೀವು ಕೂಡ ತಿನ್ಬೋದು ಈ ಲಡ್ಡು. ಇದು ಡ್ರೈ ಫ್ರೂಟ್ಸ್ ಲಡ್ಡು ಆಗಿರೋದ್ರಿಂದ ಏನು ಹೆಲ್ತ್ ಇಶ್ಯೂಸ್ ಏನು ಆಗಲ್ಲ. ಸೊ ಇದು ನಮ್ ಹೆಲ್ತ್ಗೆ ಒಳ್ಳೇದಂತಾನೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ನಿಮ್ ನೋಡ್ಬೋದು ಯಾವ ರೀತಿ ಲಡ್ಡು ಬರ್ತಿದೆ ಅಂತ. ಸೊ ನಮ್ ಬಾಯಿ ಸಿಗುತ್ತೆ ಏನದು ದ್ರಾಕ್ಷಿ ಎಲ್ಲ ಅದು ಅಂದ್ಬಿಟ್ಟು ನಾನು ಅದೇ ರೀತಿ ಹಾಕಿದ್ದೀನಿ. ಸೊ ನೀವು ಗ್ರೈಂಡ್ ಮಾಡಿ ಕೂಡ ಹಾಕೋಬಹುದು ನಿಮ್ದು ಎಳೆ ಮಕ್ಳಿಗೆ ಕೊಡಂಗಿದೆ. ಸೊ ಫೈನಲಿ ನಮ್ ಲಡ್ಡು ರೆಡಿ. ಸೊ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ.